ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ಎಜಿ ನ್ಯೂಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಶೇಷ ವರ್ಗದ ಮತ್ತು ಮೊದಲನೇ ಸುತ್ತಿನ ಸಾಮಾನ್ಯ ವರ್ಗದ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ. ನಿನ್ನೆಯಷ್ಟೇ ಆ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ. ಅದರ ಬಗ್ಗೆ ಆಲ್ರೆಡಿ ತಮಗೆ ಈಗಾಗಲೇ ಮಾಹಿತಿಯನ್ನು ನೀಡಿದ್ದೇನೆ. ಇನ್ನೂ ಕೂಡ ಅದನ್ನು ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಆ ಒಂದು ಟೆಲಿಗ್ರಾಮ್ ಲಿಂಕ್ಗೆ ಜಾಯಿನ್ ಆಗಿ ತಾವು ಮೊರಾರ್ಜಿ ದೇಸಾಯಿ ಸಾಮಾನ್ಯ ವರ್ಗ ಮತ್ತು ವಿಶೇಷ ವರ್ಗದ ಆಯ್ಕೆ ಪಟ್ಟಿಯನ್ನು ತಾವು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ಈಗ ಬಹಳ ಪ್ರಮುಖವಾಗಿ ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟಣೆಯಾಗುತ್ತೆ, ಯಾಕಂತ ಹೇಳಿದರೆ ಬಹಳಷ್ಟು ವಿದ್ಯಾರ್ಥಿಗಳು ಒಂದನೇ ಸುತ್ತಿನಲ್ಲಿ ಆಯ್ಕೆಯಾಗದೇ ಇರುವಂತಹ ಕಾರಣಕ್ಕಾಗಿ ಬಹಳಷ್ಟು ಪಾಲಕರು ಪೋಷಕರು ಕೂಡ ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ಸರ್ ಯಾವಾಗ ಮೊರಾರ್ಜಿ ದೇಸಾಯಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೇಳ್ತಾಯಿದ್ರು. ಆ ಕಾರಣಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ತಮಗೆ ಮೊರಾರ್ಜಿ ದೇಸಾಯಿ ಒಟ್ಟಾರೆಯಾಗಿ ಎಷ್ಟು ಆಯ್ಕೆ ಪಟ್ಟಿಗಳು ಬರ್ತವೆ ಮತ್ತು ಅದರ ಜೊತೆಗೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ. ಆ ಕಾರಣಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಮಾಡಿ, ಯಾಕಂತ ಹೇಳಿದರೆ ತಾವು ಲೈಕ್ ಮಾಡೋದರಿಂದ ಬಹಳಷ್ಟು ಜನರಿಗೆ ಆ ಒಂದು ವಿಡಿಯೋ ರೀಚ್ ಆಗುತ್ತೆ. ಆ ಕಾರಣಕ್ಕಾಗಿ ದಯವಿಟ್ಟು ಎಲ್ಲರೂ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಅದರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನಮ್ಮ ಒಂದು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಎಲ್ಲ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ತಮಗೆ ದೊರಕ್ತಾ ಇರ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ತಾವೆಲ್ಲೇ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಈಗಾಗಲೇ ಮೊರಾರ್ಜಿ ದೇಸಾಯಿ ಮೊದಲನೇ ಸುತ್ತಿನ ಮತ್ತು ವಿಶೇಷ ವರ್ಗದ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ. ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆಯಲಿಕ್ಕೆ ದಿನಾಂಕ 5/6/2023 ಇವರಿಗೆ ಕಾಲಾವಕಾಶವನ್ನು ನೀಡಿದ್ದಾರೆ. ಅದರ ಪ್ರಕಾರ ತಮಗೆ ಹೇಳೋದಾದರೆ 5ನೇ ತಾರೀಕಿನವರೆಗೆ ಯಾವುದೇ ರೀತಿಯಾದಂತಹ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡೋಂಗಿಲ್ಲ. 5ನೇ ತಾರೀಕಿನ ನಂತರ ಸುಮಾರು 1 ವಾರಗಳ ಕಾಲಾವಕಾಶದ ನಂತರ 1 ವಾರ ಅಥವಾ 1 ವಾರಕ್ಕಿಂತ ಹೆಚ್ಚಿಗೂ ಕೂಡ ಹೋಗ್ಬೋದು. ಯಾಕಂತ ಹೇಳಿದರೆ ಲಾಸ್ಟ್ ಇಯರು ಸುಮಾರು ಒಂದು 15 ದಿನಗಳ ಅಂತರದಲ್ಲಿ ಎರಡನೇ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿದರು. ತಾವು 5ನೇ ತಾರೀಕು ಅಂತ ಹೇಳಿದರೆ ತಮಗೆ ಜೂನ್ 2ನೇ ವಾರದಲ್ಲಿ ಅಥವಾ ಕೊನೆಯ ವಾರದ ಒಳಗಾಗಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಬರುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಹೇಳ್ಬೋದು. ಒಟ್ಟಾರೆಯಾಗಿ ಮೊರಾರ್ಜಿಯಲ್ಲಿ ಒಟ್ಟಾರೆಯಾಗಿ 3 ಆಯ್ಕೆ ಪಟ್ಟಿಗಳು ಬರ್ತವೆ. 3 ಆಯ್ಕೆ ಪಟ್ಟಿಯ ನಂತರ ಏನಾರು ಸೀಟುಗಳು ಉಳಿದ್ರೆ ಆ ಒಂದು ಸೀಟುಗಳನ್ನು ಕೌನ್ಸಿಲಿಂಗ್ ಆಧಾರದ ಮೇಲೆ ಅವುಗಳನ್ನು ಫಿಲಪ್ ಮಾಡ್ಕೋತಾರೆ. ಎರಡನೇ ಆಯ್ಕೆ ಪಟ್ಟಿ ನಂತರ ಬಂದ ತಕ್ಷಣವೂ ಕೂಡ ಮತ್ತೆ 3ನೇ ಆಯ್ಕೆ ಪಟ್ಟಿನೂ ಕೂಡ ಪ್ರಕಟಣೆ ಆಗುತ್ತೆ. 3ನೇ ಆಯ್ಕೆ ಪಟ್ಟಿ ಆದ ನಂತರ ಏನಾರು ಸೀಟುಗಳು ಉಳಿದ್ರೆ ಆ ಒಂದು ಸೀಟುಗಳನ್ನು ಕೌನ್ಸಿಲಿಂಗ್ ಆಧಾರದಲ್ಲಿ ಅದನ್ನು ಫಿಲಪ್ ಮಾಡ್ಕೋತಾರೆ. ಈಗ ಸದ್ಯದ ಮಟ್ಟಿಗೆ ಎರಡನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿ ಹೇಳೋದಾದರೆ ತಮಗೆ ಜೂನ್ 2ನೇ ವಾರ ಅಥವಾ 3ನೇ ವಾರದ ಒಳಗಾಗಿ ತಮಗೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಬರುತ್ತೆ. ಆ ಒಂದು ಆಯ್ಕೆ ಪಟ್ಟಿ ಬಂದ ತಕ್ಷಣ ಕೂಡ ತಮಗೆ ವಿಡಿಯೋನ ಮಾಡಿ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ. ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ಆಯ್ಕೆ ಆಗಿಲ್ಲ, ಯಾರೂ ಕೂಡ ನಿರಾಶೆ ಆಗುವಂತಹ ಅವಶ್ಯಕತೆ ಇಲ್ಲ. ಮುಂದಿನ ಸುತ್ತಿನಲ್ಲಿ ತಮಗೆ ಸೀಟು ದೊರಕುವಂತಹ ಸಾಧ್ಯತೆಗಳಿರ್ತವೆ. ಯಾಕಂತ ಹೇಳಿದರೆ ಆದರ್ಶ ಆಗಿರ್ಬೋದು, ಅದರ ಜೊತೆಗೆ ಇನ್ನೂ ಕೂಡ ನವೋದಯದ ಫಲಿತಾಂಶವೂ ಕೂಡ ಬಂದಿಲ್ಲ. ಆ ಕಾರಣಕ್ಕಾಗಿ ಅಲ್ಲೇ ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಅಲ್ಲೇ ಹೆಚ್ಚಾಗಿ ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿ ನವೋದಯದಲ್ಲಿ ಹೋದಂತಹ ಸಂದರ್ಭದಲ್ಲಿ ಮೊರಾರ್ಜಿಯಲ್ಲಿ ಮತ್ತೆ ಸೀಟುಗಳು ಖಾಲಿ ಉಳಿಯುತ್ತವೆ. ಆ ಕಾರಣಕ್ಕಾಗಿ ಖಾಲಿ ಉಳಿದಂತಹ ಸೀಟುಗಳನ್ನು ಮತ್ತೆ ಅವರು ಆ 3ನೇ ಸುತ್ತಿನಲ್ಲಿ ಅದನ್ನು ಫಿಲಪ್ ಮಾಡ್ಕೋತಾರೆ. ಆ ಕಾರಣಕ್ಕಾಗಿ ವೇಟ್ ಮಾಡಿ ಈಗ ತಾವು ತಮ್ಮ ಒಂದು ಯಾವ ಶಾಲೆಯಲ್ಲಿ ಟಿ ಸಿ ಇದೆ ಅದೇ ಶಾಲೆಯಲ್ಲಿ ತಾವು ಶಾಲೆಗೆ ಹೋಗ್ತಾಯಿರಿ. ನಂತರ ತಮಗೆ ಆಯ್ಕೆ ಆದ ತಕ್ಷಣ ತಾವು ಅಲ್ಲಿ ಮೊರಾರ್ಜಿ ಶಾಲೆಗಳಿಗೆ ಅಡ್ಮಿಷನನ್ನು ಮಾಡಿಸ್ಬೋದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರು ಡೌಟ್ಸ್ಗಳಿದ್ದರೆ ನಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.